ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಂದಿರುವುದು ನಮ್ಮ ಊರಿನ ಹೆಮ್ಮೆ ದಾವಣಗೆರೆಯ ಶಾಮನೂರಿನ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ. ಇದು ಕೇವಲ ಹಬ್ಬ ಮಾತ್ರ ಆಗಿರದೆ, ಇಲ್ಲಿ ನಾವು ಗ್ರಾಮದಲ್ಲಿ ತಲೆಮಾರುಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಹಾಗೂ ಗ್ರಾಮಸ್ಥರ ಒಗ್ಗಟ್ಟು ಹಾಗೂ ಭಕ್ತಿಯ ಮಹಾಸಂಭ್ರಮವನ್ನು ಕಾಣಬಹುದಾಗಿದೆ. ಪ್ರತಿ ವರ್ಷ ಶಿವರಾತ್ರಿ ನಂತರದ ದಶಮಿಯಂದು ನಡೆಯುವ ಈ ರಥೋತ್ಸವಕ್ಕೆ ಆಂಜನೇಯ ಸ್ವಾಮಿಯ ಭಕ್ತರು ವರ್ಷದಿಂದಲೇ ಕಾತುರದಿಂದ ಕಾಯ್ತಾರೆ. 5 ದಿನ ಮುಂಚಿತವಾಗಿಯೇ ತೇರುಮನೆಯಿಂದ ರಥವನ್ನು ವಿವಿಧ ಪುಷ್ಪಗಳಿಂದ, ಮಾವಿನ ತೋರಣಗಳಿಂದ, ಬಾಳೆಯ ಕಂಬಗಳಿಂದ ಸುಂದರವಾಗಿ ರಥವನ್ನು ವಿಶೇಷವಾಗಿ ಉತ್ಸವಕ್ಕೆ ಸಿದ್ಧಪಡಿಸುತ್ತಾರೆ. ಈ ರಥ ನಿರ್ಮಾಣದಲ್ಲೇ ನಾವು ಗ್ರಾಮಸ್ಥರ ಭಕ್ತಿ ಹಾಗೂ ಒಗ್ಗಟ್ಟನ್ನು ಕಾಣಬಹುದಾಗಿದೆ. ಸಂಪ್ರದಾಯದಂತೆ ಹರಿಹರದಿಂದ ಜೋಯಿಸರು ಇಲ್ಲಿ ಬಂದು ವಾಸ್ತವ ಮಾಡಿ ಪೂಜೆ, ಹೋಮ, ಹವನಗಳನ್ನು ನೆರವೇರಿಸುತ್ತಾರೆ. ಇದು ವಂಶಪಾರಂಪರ್ಯವಾಗಿ ನಡೆದುಕೊಂಡು ಬಂದಿದೆ. ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದು. ಕಂಕಣ ಕಾರ್ಯ ಮುಗಿಸಿಕೊಂಡು ನಾಗನೂರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಿರಿಯರಿಗೆ ಕಂಕಣ ಕಟ್ಟಿಕೊಂಡು ಬರುವುದು. ಇದು ಅಣ್ಣ ತಮ್ಮನ ಬಾಂಧವ್ಯದ ಸಂಕೇತವಾಗಿದೆ. ರಥೋತ್ಸವಕ್ಕೆ ಮೊದಲು 3 ದಿನ ಗ್ರಾಮದ ಯುವಕರು, ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಉತ್ಸವ ಮೂರ್ತಿಯನ್ನು ಆನೆ, ಸಿಂಹ ಮತ್ತು ಚಿಗರಿಯ ಮೇಲೆ ಕೂರಿಸಿ ಹುಚ್ಚಯ್ಯ ಹರಿಸುವುದು ಗ್ರಾಮದಲ್ಲಿನ ಹಬ್ಬದ ವಾತಾವರಣವನ್ನು ವಿಶೇಷವಾಗಿಸುತ್ತದೆ. ಪೂರ್ವ ದಿಕ್ಕಿನಲ್ಲಿರುವ ಪತ್ರೆಕಟ್ಟೆಯವರೆಗೂ ಹೋಗಿ ಬರುತ್ತಾರೆ. ಇದು ಗ್ರಾಮದವರೆಲ್ಲ ಆಶೀರ್ವಾದ ಪಡೆಯುವ ಸಂಪ್ರದಾಯ. ಈ ರಥಕ್ಕೆ 5 ಅಂಕಣಗಳು. ಇದು 5 ತತ್ವಗಳ ಸಂಕೇತ. ಈ ದೇಹವೇ ಒಂದು ರಥ, ಆತ್ಮವೇ ಚಾಲಕ. ಆ ಶಕ್ತಿ ಇರುವವರೆಗೂ ರಥ ಚಲಿಸುತ್ತದೆ. ಅಬ್ಬಬ್ಬ, ಎಷ್ಟು ಸುಂದರವಾದ ಭಾವಾರ್ಥ ನೋಡಿ. ಮೊದಲ ದಿನ ರಾತ್ರಿ ಗ್ರಾಮದಲ್ಲಿ ಡೊಳ್ಳು ಕಹಳೆ ಸದ್ದು ಮೊಳಗುತ್ತದೆ. ಬೆಳಿಗ್ಗೆ 4-5 ಗಂಟೆ ಒಳಗೆ ರಥೋತ್ಸವ ನಡೆಯುತ್ತದೆ.
ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಎರಡನೇ ದಿನ ಬೆಲ್ಲದ ಬಂಡಿ ಉತ್ಸವ. ಎತ್ತುಗಳಿಗೆ ಶೃಂಗಾರ ಮಾಡಿ ಬಂಡಿಯನ್ನು ವಿಶೇಷ ಪುಷ್ಪಗಳಿಂದ ಅಲಂಕರಿಸಿ ಬೆಲ್ಲದ ಬಂಡಿಯಲ್ಲಿ ತಂಪಾದ ಬೆಲ್ಲದ ಪಾನಕ ವಿತರಿಸಿ ದೇವಾಲಯದ ರಸ್ತೆ ಉದ್ದಕ್ಕೂ ಬೆಲ್ಲದ ಪಾನಕವನ್ನು ಭಕ್ತರಿಗೆ ವಿತರಿಸಲಾಗುತ್ತದೆ. ಮೂರನೇ ದಿನ ಬಣ್ಣ ಬಣ್ಣದ ಓಕುಳಿ. ಶಾಮನೂರು, ನಾಗನೂರು, ಶಿರಮಗೊಂಡನಹಳ್ಳಿ ಗ್ರಾಮಗಳಿಂದ ಹಾಗೂ ದಾವಣಗೆರೆಯ ನಿಟ್ಟುವಳ್ಳಿ ದೇವಾಲಯದಿಂದ ಈ 4 ಸ್ಥಳಗಳಿಂದ ಗ್ರಾಮದ ದೇವತೆಗಳೊಂದಿಗೆ ಗ್ರಾಮಸ್ಥರು ಇಲ್ಲಿ ಒಟ್ಟಾಗಿ ಸೇರುತ್ತಾರೆ. ಒಟ್ಟು 9 ದೇವರುಗಳು ಒಂದೇ ಸ್ಥಳದಲ್ಲಿ ಸೇರುವುದು ಇದು ಅಪರೂಪದ ದೃಶ್ಯ. ಇಲ್ಲಿ ನಡೆಯುವ ಪ್ರತಿಯೊಂದು ಪೂಜಾ ವಿಧಿವಿಧಾನಗಳು ಭಕ್ತರಿಗೆ ವಿಶೇಷವಾಗಿದೆ. ಇದು ಕೇವಲ ದೇವಾಲಯವಲ್ಲ, ಭಕ್ತಿಯ ದಾರಿ. ಒಮ್ಮೆ ಭೇಟಿ ನೀಡಿದರೆ ನಿಮ್ಮ ಮನಸ್ಸು ತುಂಬಿ ಬರುತ್ತದೆ. ನಾನು ವಿಡಿಯೋ ಮಂಜು. ಇಂತಹ ಪ್ರಸಿದ್ಧ ಸ್ಥಳಗಳಲ್ಲಿ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.